ಸೊ ಇದು 10, 11, 12 ಅದು ಡೇ ಇದಲ್ಲ ಅಂದ್ಕೊತೀನಿ. 11, 12, 13 ನನ್ನ ಹತ್ರ ಫೋನ್ ಇರಲಿಲ್ಲ, ಸೊ ರೆಕಾರ್ಡೇ ಮಾಡಿಲ್ಲ. ಸೊ ನಾನು ಹೇಳಿದ್ದೆ ಅಲ್ವಾ ಫೋನು ಕೆಟ್ಟೋಗಿದೆ ಅಂತ. ಸೊ ಅದಾದಮೇಲೆ ಇದು ನಿನ್ನೆ ಸಂಡೇದು, ಐ ಥಿಂಕ್ 13th ಡೇ ಅನ್ಕೋತೀನಿ. ಸೊ ಅದು ಕೂಡ ಸರಿಯಾಗಿ ನನಗೆ ನೆನಪಾಗ್ತಿಲ್ಲ, ಕನ್ಫ್ಯೂಷನ್ ಆಗ್ತಾಯಿದೆ. ಬಟ್ 13 ಡೇದು. ಸೊ ಮಾರ್ನಿಂಗ್ ಎದ್ದು ಆ್ಯಸ್ ಯೂಶ್ವಲು ನಿಮಗೆ ಗೊತ್ತಿದೆ ಜೀರಾ ವಾಟ್ರದೆಲ್ಲ ವಾಕಿಂಗ್ ಮಾಡಿಕೊಂಡು ಬಂದೆ, ಕುಡಿದ್ಬಿಟ್ಟು ನೀರೆಲ್ಲ. ಸೊ ಅದಾದಮೇಲೆ ಮನೆಯಲ್ಲಿ ಇದು ಮಾಡಬೇಕಿತ್ತು, ಪೀನಟ್ ಬಟ್ರ್ ಖಾಲಿ ಆಗಿತ್ತು. ಸೊ ಪೀನಟ್ ಬಟ್ರನ್ನ ಮಾಡಲಿಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಇದ್ರ ರೆಸಿಪಿ ಆಲ್ರೆಡಿ ನನ್ನ ಚಾನಲಲ್ಲಿದೆ, ಬೇಕಂದರೆ ಚೆಕ್ ಮಾಡಿ. ಅದಾದಮೇಲೆ ಬ್ರೇಕ್ಫಾಸ್ಟ್ಗೆ ಸ್ಟರ್ ವೆಜಿಟೇಬಲ್ಸ್ ಮಾಡಿಕೊಂಡೆ, ಕ್ಯಾಪ್ಸಿಕಮು ಮತ್ತು ಎಲ್ಲ. ಸೊ ಹಾಗೆ ಬಾಟ್ಲಲ್ಲಿರೋ ಈ ಸಾಸ್ ಬಂದು ನಾನು ಮಾಡಿರೋದೇ ಹೋಮ್ ಮೇಡ್ ಸಾಸು, ಸಖತ್ತಾಗಿದೆ. ನಿಮಗೂ ಹೊರಗಡೆದೇನು ಟೇಸ್ಟ್ ಬರುತ್ತೋ ಅದೇ ಟೇಸ್ಟ್ ಬರುತ್ತೆ, ಸಖತ್ತಾಗಿದೆ. ರೆಸಿಪಿ ಬೇಕಂದರೆ ರೆಸಿಪಿ ಅಂತ ಕಮೆಂಟ್ ಮಾಡಿ, ಆದಷ್ಟು ಬೇಗ ಕೊಡ್ತೀನಿ ಅನ್ನೋದು. ಸೊ ಮಕ್ಕಳು ಕೇಳ್ತಾರಲ್ವ, ಸಾಸ್ ಅಂದರೆ ತುಂಬ ಇಷ್ಟ, ನನ್ನ ಮಕ್ಳಿಗಂತೂ ತುಂಬ ಇಷ್ಟ. ಬಟ್ ಹೊರಗಡೆದು ಕೇಳ್ತಾಯಿದ್ರು, ಸೊ ಹೊರಗಡೆದು ಕೊಡೋಕ್ಕೆ ಅವಾಯ್ಡ್ ಮಾಡ್ತೀನಿ, ನಾನು ಕೊಡ್ತಾ ಇರಲಿಲ್ಲ. ಬಟ್ ಬೇಕೇ ಬೇಕು ಅಂತಾರೆ. ಸೊ ಏನು ಮಾಡೋದು, ಅದಕ್ಕೆ ನಂಗೆ ಒಳ್ಳೆ ರೆಸಿಪಿ ಬೇಕಿತ್ತು, ಹುಡುಕ್ತಾ ಇದೆ, ಸಿಕ್ತು. ಸೊ ಫೈನಲಿ ಮಾಡಿದೆ, ಸಖತ್ತಾಗಿ ಬಂದಿದೆ. ಸೊ ಆ ರೆಸಿಪಿ ಬೇಕಂದರೆ ಕೇಳಿ, ನಾನು ರೆಸಿಪಿ ಹಾಕ್ತೀನಿ. ಸೊ ಅದಾದಮೇಲೆ ಬ್ರೇಕ್ಫಾಸ್ಟ್ ಟೈಮ್ ಆ್ಯಸ್ ಯೂಶ್ವಲು ಕಾರ್ನು ಎಲ್ಲ ಆಯಿತು, ಎಗ್ಗು, ಸ್ಯಾಂಡ್ವಿಚ್ಚು ಎಲ್ಲನೂ ಮಾಡಿದೆ. ಸೊ ತಿಂದು ಸಖತ್ತಾಗಿತ್ತು ಬ್ರೇಕ್ಫಾಸ್ಟು. ಸೊ ಯಾವಾಗ ನಾನು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡ್ತೀನಿ ಅವಾಗೆಲ್ಲ ಹಿಂದೆ ಮುಂದೆ ಆಗ್ತಾಯಿದೆ. ಬಟ್ ನಾನು ಹೆಲ್ದಿ ಲೈಫ್ ಸ್ಟೈಲ್ ಏನಿದೆ ಅದು ಕಂಟಿನ್ಯೂ ಆಗ್ತಾಯಿದೆ. ಸೊ ವೆಯ್ಟನ್ನು ಒಂದು 2-3 ದಿನ ಆದಮೇಲೆ ನಾನು ನಿಮಗೆ ಅಪ್ ಟು ಡೇಟ್ ಮಾಡ್ತೀನಿ. ಸೊ ಬಟ್ ದ ಜರ್ನಿ ನಡೀತಾನೆ ಇದೆ, ಹೆಲ್ದಿ ಲೈಫ್ ಸ್ಟೈಲ್ ನಡೀತಾನೆ ಇದೆ. ಇಲ್ಲೆಲ್ಲ ತುಂಬ ಮಳೆ, ಕೇಳಬೇಡಿ. ಎಂಥ ಮಳೆ ಅಂದರೆ ಬೆಳಗ್ಗೆ ಸಂಜೆ ಕೇಳಲೇಬೇಡಿ, ಹೆವಿ ಮಳೆ ಇದೆ. ರಾತ್ರಿ ಹೊತ್ತು ಮಳೆ ಬರುತ್ತೆ, ಕೇಳಬೇಡಿ. ಒಳ್ಳೆ ಜಿಗಿ ಅನ್ನೋ ಥರ ರೋಡಲ್ಲಿ ಓಡಾಡೋಕ್ಕೆ ಕಷ್ಟ ಆಗ್ತಾಯಿದೆ. ಬಟ್ ಸ್ಟಿಲ್ ಐ ಆಮ್ ಮ್ಯಾನೇಜಿಂಗ್ ಸಮ್ ಹೌ. ಸೊ ನೋಡ್ತಿರ್ಬೋದು, ಸ್ವಲ್ಪ ಚೇಂಜಸ್ ಕಾಣಿಸ್ತಾ ಇದೆ. ಮುಖ ಎಲ್ಲ ತುಂಬ ದಪ್ಪ ಕಾಣಿಸ್ತಾ ಇತ್ತು, ಅದೆಲ್ಲ ಕಮ್ಮಿ ಆಗಿದೆ. ಹೊಟ್ಟೆ ಎಲ್ಲ ತುಂಬ ದಪ್ಪ ಕಾಣಿಸ್ತಾಯಿತ್ತು, ಹೊಟ್ಟೆ ಕಮ್ಮಿ ಆಗಿದೆ. ಬೇಸಿಕಲಿ ಬ್ಲಾಟಿಂಗ್ ಎಲ್ಲ ಇರುತ್ತೆ, ಸೊ ಅದೆಲ್ಲ ಕಮ್ಮಿ ಆಗಿದೆ. ಸೊ ಶುಗರ್ ಇಂಟೇಕ್ ಕಮ್ಮಿ ಮಾಡಿದ್ದೀನಿ, ಆಯಿಲ್ ಕಮ್ಮಿ ಮಾಡಿದ್ದೀನಿ, ಹಾಗೆ ಪೋರ್ಷನ್ ಆಫ್ ಊಟನೂ ಕಮ್ಮಿ ಮಾಡಿದ್ದೀನಿ. ಸೊ ಹಾಗಾಗಿ ಸೊ ನೋಡಿ, 1 ಮಂತ್ ನಾನು ಮಾಡಿದ ಒಂದು ಮಿಸ್ಟೇಕು. ಸೊ ಹೌ ಮಚ್ ಐ ಆಮ್ ಕಾಸ್ಟಿಂಗ್ ಅಲ್ವಾ. ಸೊ ಯಾವಾಗ ನೀವು ಕಂಟಿನ್ಯೂಸ್ ಆಗಿ ವೆಯ್ಟ್ ಲಾಸ್ ಜರ್ನಿನಲ್ಲಿ ಇರುವಾಗ ಮಾಡ್ತಿರೋ ವೆಯ್ಟ್ ಲಾಸು, ದಟ್ ಈಸ್ ಡಿಫ್ರೆಂಟ್. ಅವಾಗ ಒಂದು ಎನರ್ಜಿ ಇರುತ್ತೆ, ಒಂದು ಸ್ಪಿರಿಟ್ ಇರುತ್ತೆ. ಯಾವಾಗ ನೀವು ವೆಯ್ಟ್ ಲಾಸ್ ಆದಮೇಲೆ ಮತ್ತೆ ನೀವು ಯಾವಾಗ ಒಂದು ಸ್ವಲ್ಪ ಗೇನ್ ಆಗ್ತಿರಲ್ಲ, ಅದಾದಮೇಲೆ ನಮ್ಮ ಬಾಡಿ ಕೂಡ ಇಟ್ ವಿಲ್ ಟೇಕ್ ಟೈಮ್ ಟು ಚೇಂಜ್. ಆವಾಗ ತುಂಬ ಫ್ರಸ್ಟ್ರೇಷನ್ ಆಗ್ತೀವಿ. ಸೊ ರಿಸಲ್ಟ್ ಬರ್ತಾಯಿಲ್ಲ ಅಥವಾ ಸಸ್ಟೈನಾಗಿ ಆಗ್ತಾಯಿಲ್ಲ ವೆಯ್ಟ್ ಲಾಸು ಅಂದಾಗ. ಬಟ್ ನನ್ನ ಮಾತು ನಂಬಿ, ಸೊ ಯು ಕೀಪ್ ಡೂಯಿಂಗ್, ಯು ವಿಲ್ ಸಿ ದ ಚೇಂಜಸ್ ಡೆಫಿನೆಟ್ಲಿ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಮಾಡ್ಕೊತಾ ಹೋಗಿ. ಅಟ್ಲೀಸ್ಟ್ ನಿಮ್ಗೆ 100% ಆಗಿಲ್ಲ 80% ಮಾಡಿ, 80% ಆಗಿಲ್ಲ 50% ಮಾಡಿ. ಸೊ ಮಾಡೋದು ಇಂಪಾರ್ಟೆಂಟ್. ಅದಾದಮೇಲೆ ಮಧ್ಯಾಹ್ನಕ್ಕೆ ಮಾಡಿದೆ ಕೋಳಿ ಸಾರು, ಇಡ್ಲಿ ಅದ್ರ ಜೊತೆಗೆ. ಸೊ ಕಾಂಬಿನೇಷನ್ ಅಂತೂ ಮಸ್ತ್, ಕೇಳಬೇಡಿ. ಚಳಿಗೂ ಹೊತ್ತಿಗೂ ಏನು ವೆರೈಟಿ ಮಾಡಲಿಲ್ಲ ಜಾಸ್ತಿ. ಆಮೇಲೆ ಗ್ರೀನ್ ಜ್ಯೂಸ್ ಮಾಡ್ಕೊಂಡಿದ್ವಿ, ಯಾಕೆಂದರೆ ಸೊಪ್ಪು ಏನೂ ಸಿಗಲಿಲ್ಲ, ಅದಕ್ಕೆ ಸೊಪ್ಪು ಸಿಗ್ತಾಯಿಲ್ಲ ಈ ಮಳೆಗಾಲಕ್ಕೆ. ಸೊ ಹಾಗಾಗಿ ಅದನ್ನು ಗ್ರೀನ್ ಜ್ಯೂಸ್ ಥರ ಮಾಡ್ಕೊಂಡೆ, ಕುಕುಂಬರ್ ಎಲ್ಲ ಹಾಕ್ಬಿಟ್ಟು, ಕೊತ್ತಂಬರಿ ಎಲ್ಲ ಹಾಕಿ, ಅದ್ರ ಜೊತೆಗೆ ಸ್ವಲ್ಪ ಸಲಾಡ್ ಇತ್ತು. ಸೊ ಅದನ್ನು ಕುಡಿದು ಊಟ ಸ್ಟಾರ್ಟ್ ಮಾಡಿದ್ವಿ. ಇಡ್ಲಿ ಜೊತೆ ಸಾಂಬಾರಂತೂ ಕೇಳಬೇಕು, ಎಷ್ಟು ಚೆನ್ನಾಗಿತ್ತು ಅಂತ ಕೇಳಬೇಡಿ, ತುಂಬಾ ಚೆನ್ನಾಗಿತ್ತು. 1-2 ಇಡ್ಲಿ ಜಾಸ್ತಿನೇ ತಿಂದ್ಬಿಟ್ಟೆ ನಾನು. ಒಂದು 3-4 ಇಡ್ಲಿ, 3 ಅಂತೂ ಮಿನಿಮಮ್ ತೊಗೊಂಡೆ. ಅದ್ರ ಮೇಲೆ ಇನ್ನೂ 2 ತೊಗೊಂಡೆ ಅನ್ಕೋತೀನಿ. ನಾನು ಒಂದು 5 ಇಡ್ಲಿ ತಿಂದೆ. ಸೊ ತುಂಬ ಚೆನ್ನಾಗಿತ್ತು. ಸೊ ಇವಾಗ ಅನ್ನಿಸ್ತದೆ ಕೂದಲಿಲ್ದಿರೋದ್ರಿಂದ ಹೇರ್ ಸ್ಟೈಲ್ ಮಾಡಬೇಕು ಅನ್ನೋ ಆಸೆ ಬರ್ತಾಯಿದೆ, ಸೀರೆ ಹಾಕೋಬೇಕು ಅನ್ನೋ ಆಸೆ ಬರ್ತಾಯಿದೆ. ಸೊ ನೋಡಿ, ಯಾವಾಗ ಏನಿರ್ತದೆ ಅದನ್ನು ನಮ್ಮ ಮನಸ್ಸು ಕೇಳಲ್ಲ, ಯಾವಾಗ ಏನು ಇಲ್ಲ ನೋಡಿ ಆವಾಗ ನಾವು ತುಂಬ ಆ ಕಡೆಗೆ ಮನಸ್ಸು ಎಳೆಯುತ್ತೆ. ಸೊ ಒಂದೊಂದ್ಸಲ ಬೇಜಾರು ಆಗ್ತೀನಿ ನಾನು, ಅಯ್ಯೋ ಕೂದಲಿಲ್ಲ, ಹೆಂಗಪ್ಪ ಹೇರ್ ಸ್ಟೈಲ್ ಮಾಡಬೇಕು, ಹೆಂಗಪ್ಪ ಇದು ಮಾಡೋದು, ಒಂಥರ ಮನಸ್ಸಲ್ವ, ನಮ್ಮ ಮನಸ್ಸೇ ಒಂಥರ ಕೋತಿ ಥರ. ಯಾವಾಗ ಏನಿರಲ್ಲೋ ಅದ್ರ ಕಡೆಗೆ ತುಂಬ ಮನಸ್ಸು ಎಳೀತಾ ಇರುತ್ತೆ, ಮನಸ್ಸು ಬೇಜಾರಾಗುತ್ತೆ ಒಂದೊಂದ್ಸಲ. ಬಟ್ ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ಆಮೇಲೆ ನನಗೇನೋ ಇಂಟ್ರೆಸ್ಟೇ ಇಲ್ಲ ಇವಾಗ, ಅಷ್ಟಕ್ಕಷ್ಟೇ ಇಂಟ್ರೆಸ್ಟ್ ನನಗೆ. ಬೇರೆ ಏನು ಬಟ್ಟೆ ತೊಗೋಬೇಕು, ರೆಡಿ ಆಗಬೇಕು ಅನ್ನೋ ಇಂಟ್ರೆಸ್ಟ್ ಸ್ವಲ್ಪ ಮೊದಲಷ್ಟು ಇಲ್ಲ, ಕಮ್ಮಿ ಆಗೋಗಿದೆ. ಸೊ ಅದಾದಮೇಲೆ ಆ್ಯಸ್ ಯೂಶ್ವಲು ಪಾತ್ರೆ ತೊಳಿಲೇಬೇಕಲ್ಲ, ಪಾತ್ರೆ ತೊಳ್ಕೊತಾ ಇದ್ದೀನಿ. ಪಾತ್ರೆ ಡಿಸ್ ವಾಷರ್ ಬೇರೆ ರಿಪೇರಿಗಿದೆ, ಸೊ ಅದು ರಿಪೇರಿ ಆಗ್ತಿಲ್ಲ. ಸೊ ಎವ್ರಿ ಟೈಮ್ ನಾನು ಪಾತ್ರೆ ತೊಳಿಬೇಕು ಅನ್ನಂಗೆ ಆಗಿದೆ, ತುಂಬ ಪಾತ್ರೆ ಆಗ್ತಾಯಿದೆ. ಅದಾದಮೇಲೆ ಬಟ್ಟೆ ಮಡ್ಚೋದಿತ್ತು ತುಂಬ ದಿನದಿಂದ, ಒಂದು 3-4 ದಿನದಿಂದ ಮಡ್ಚೇ ಇರಲಿಲ್ಲ. ಸೊ ಅದನ್ನು ಮಡ್ಚ್ಕೊಂಡು ಕೂತ್ಕೊಂಡು, ಸೊ ಹಿಂಗೆ ಮಧ್ಯೆ ದಿನವೆಲ್ಲ ಕೆಲಸ ಇರುತ್ತೆ. ಮಕ್ಕಳು ಒಂದೊಂದು ಸತಿ ಓದಿಸ್ಕೊಳ್ಳೋದು. ಅದಾದಮೇಲೆ ಸಂಜೆ ಈವ್ನಿಂಗಿಗೆ ಫ್ರೂಟ್ಸ್ ಎಲ್ಲ ಕಟ್ ಮಾಡಿಕೊಂಡೆ.
ಫ್ರೂಟ್ಸ್ ಕಟ್ ಮಾಡಿಕೊಂಡೆ, ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಮಕ್ಕಳಿಗೆಲ್ಲ ಕೊಟ್ಟೆ. ಸೀಬೆಕಾಯಿ ಇತ್ತು, ಏನು ಸೀಬೆಕಾಯಿ ಈ ಕಾಲದಲ್ಲಿ ಗೊತ್ತಿಲ್ಲಪ್ಪ, ಏನು ನಾಡಹಣ್ಣು ಗಿಡದಲ್ಲಿ ಸಿಕ್ತಂಗೆ ನಮಗೆ ಸಿಕ್ತಿತ್ತಲ್ಲ ಹಂಗೆ ಈ ಹಣ್ಣು ಸಿಗಲ್ಲ. ದೊಡ್ಡ ಹಣ್ಣು ಇರುತ್ತೆ ಬಟ್ ಅದ್ರ ರುಚಿನೇ ಇರಲ್ಲ. ಯಾಕಿಷ್ಟು ಹೈಬ್ರಿಡ್ ಮಾಡಿ ಜನಗಳನ್ನ ಸಾಯಿಸ್ತಾರಂತ ಗೊತ್ತಿಲ್ಲ. ಅದು ಉಪ್ಪು ಖಾರ ಹಾಕ್ಕೊಂಡು ತಿಂದ್ರೇ ತಿನ್ನೋಕ್ಕಾಗೋದಿಲ್ಲ, ಅಂದರೆ ತಿನ್ನೋಕ್ಕಾಗೋದಿಲ್ಲ, ಅಷ್ಟು ಟೇಸ್ಟ್ಲೆಸ್ ಇತ್ತು. ಬಟ್ ಫೈಬರ್ ಆಗುತ್ತೆ ಅಂದ್ಬಿಟ್ಟು ಸುಮ್ಮನೆ ತಿಂದೆ. ಐ ಹೇಟ್ ಈ ಹೈಬ್ರಿಡ್ ಫ್ರೂಟ್ಸು ನಂಗೆ ನಿಜವಾಗ್ಲೂ ಇಷ್ಟ ಆಗಲ್ಲ. ಬಟ್ ವಿಧಿ ಇಲ್ಲ, ಈಗೆಲ್ಲ ಅದೇ ಆಗೋಗಿದೆ. ಅದಾದಮೇಲೆ ಡ್ರ್ಯಾಗನ್ ಫ್ರೂಟ್ ಇತ್ತು ಸ್ವಲ್ಪ, ಸೊ ಅದನ್ನು ತಿಂದ್ವಿ. ಸೊ ಹೀಗಿತ್ತು ನನ್ನ ಫ್ರೂಟ್ ಡೇ ಫಾರ್ ದ ಡೇ. ಸೊ ಹೀಗೆ ತಿಂದ್ವಿ. ಸೊ ವೇಟನ್ನು ಆದಷ್ಟು ಬೇಗ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಸೊ ಯಾರ್ಯಾರೆಲ್ಲ ನಾನು ಮಿಸ್ ಮಾಡ್ಕೊಂಡು ಈ ಒಂದು 3 ಡೇಸಲ್ಲಿ ಕಾಮೆಂಟಲ್ಲಿ ತಿಳಿಸಿ. ಸೊ ಅದ್ರ ಜೊತೆಗೆ ಸಂಜೆ ಈವ್ನಿಂಗ್ ಒಂದು ಲೋಟ ಟೀ ತೊಗೊಂಡೆ. ಚಳಿಗೋದಕ್ಕೂ ಸಕ್ಕರೆ ಕಮ್ಮಿ ಹಾಕ್ಕೊಂಡೆ ತೊಗೊಂಡೆ, ಬಟ್ ಚಳಿಗೋದಕ್ಕೂ ಕೇಳುತ್ತೆ. ಒಂದು ಮಸಾಲೆ ಹಾಕ್ಕೊಂಡು ಎಲ್ಲ ಹಾಕೋತೀನಿ, ಎಲ್ಲ ಮಸಾಲೆ ಹಾಕ್ಕೊಂಡು ಟೀ ಕುಡಿತೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡೋದನ್ನ ಖಂಡಿತ ಮರಿಬೇಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋಲಿ. ಅಲ್ಲಿವರೆಗೆ ನಮಸ್ಕಾರ.